ಅಂತರಪಟ ನಾನು ಸೋತ್ ಮುಖ ಇಟ್ಕೊಂಡಿದ್ದೀನಿ ಅಂತ ಅನ್ನಿಸ್ತಿದ್ಯಾ ನಿನಗೆ? ಇರ್ಬೋದು, ಆದ್ರೆ ಅದು ಆಗ. ಈಗ ಈ ಆರಾಧನಾ ಬದಲಾಗಿದ್ದಾಳೆ. ನೀನ್ ಹೇಳ್ತಿದ್ಯಲ್ಲ, ಅಲ್ಲಿಗೆ ಹೋಗಕ್ ಬಿಡಲ್ಲ, ಇಲ್ಲಿಗೆ ಹೋಗಕ್ ಬಿಡಲ್ಲ, ಅದು ಇದು ಅಂತ. ಆ ಡೈಲಾಗ್ನ ನಾನು ಒಂದಿನ ಹೇಳ್ತೀನಿ. ಆಗ ಅನ್ಕೊಂಡಿದ್ ಯಾವುದು ಆಗ್ತಿಲ್ವಲ್ಲಪ್ಪ ಅಂತ ಅಲ್ಪ ತೃಪ್ತಿಲಿ ಅಡ್ಜಸ್ಟ್ ಆಗ್ಬೇಕು ನೀನು. ಪಾಪ ಕಣ ನೀನು, ಇವಳಿಗೆ ಏನೇ ಹಿಂಸೆ ಕೊಟ್ರು ಬಗ್ಸಕ್ ಆಗ್ತಿಲ್ವಲ್ಲ ಅನ್ನೋ ಉರಿ ನಿನ್ಗೆ. ಅದಕ್ಕೆ ಈ ತರ ಚಿಕ್ಕ ಪುಟ್ಟ ವಿಷಯ ಇಟ್ಕೊಂಡು ಹಂಗ್ಸಿ ಮಾತಾಡಿ ಖುಷಿ ಪಡ್ತೀಯ. ಏನೇ ಆದ್ರೂ ನಿನ್ನ ಮಟ್ಟ ಹಾಕದೆ ಬಿಡೋದಿಲ್ಲ. ಇವತ್ ನೀನ್ ಸೋತಿದ್ದು ನಿಜಾನೇ ಅಲ್ವಾ? ಅಮಲಾ, ಇವತ್ತು ನಾನು ಮಾವ ಆಫೀಸ್ಗೆ ಹೋಗದೆ ಇರ್ಬೋದು, ಅನ್ಕೊಂಡಿದ್ದೆಲ್ಲ ಆಗದೇನೂ ಇರ್ಬೋದು. ಆದ್ರೆ ಎವ್ರಿ ಡೇ ಇಸ್ ನಾಟ್ ಅ ಸಂಡೇ. ಎಲ್ಲ ದಿನನೂ ಹೀಗೆ ಇರಲ್ಲಮ್ಮ. ಅಪ್ಪ ನಿನ್ ಪರ ಇದ್ದಾರೆ ಅಂತ ಜಾಸ್ತಿ ಬೀಗ್ಬೇಡ. ಅವರೇ ಒಂದಿನ ನಿನ್ನ ಕತ್ತಿಡ್ಕೊಂಡು ಆಚೆ ದಬ್ಬ ಹೋಗಿ ನಾನ್ ಮಾಡ್ತೀನಿ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇನ್ ಮುಂದೆ ನಿನಗೆ ಕಷ್ಟದ ದಿನಗಳಿದೆ. ಯಾಕಾದ್ರೂ ಈ ಅಮಲಾನ ಎದುರಾಕೊಂಡು ಅಂತ ಒದ್ದಾಡ್ಬೇಕು. ನೀರ್ ಗಿಳಿದ ಮೇಲೆ ಚಳಿ ಆದ್ರೇನು ಮಳೆ ಆದ್ರೇನು ಈಜ್ಲೇಬೇಕು. ಈಜಿ ದಡ ಸೇರ್ಲೇಬೇಕಲ್ವಾ? ಈಜ್ತೀನಿ, ಈಜಿ ದಡ ಸೇರ್ತೀನಿ. ಸದ್ಯಕ್ಕೆ ನಾಟಕನೋ ನಿಜಾನೋ ಅತ್ತೆ ಸೇವೆ ಮಾಡೋ ಒಂದು ಚಾನ್ಸ್ ಸಿಕ್ತು ನನಗೆ. ಆದ್ರೆ ನೆನ್ಪಿಟ್ಕೋ, ಅತ್ತೆ ಅವ್ರಾಗವ್ರೆ ನಾನು ಹುಷಾರಾಗಿದ್ದೀನಿ ಅಂತ ಹೇಳೋ ಹಾಗೆ ನಾನು ಮಾಡ್ತೀನಿ. ಅವ್ರು ಹುಷಾರಾಗಿದ್ದೀನಿ ಅಂತ ಹೇಳಿದ್ಮೇಲೆ ಮಾವ ನನ್ನನ್ನು ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ಅದಾಗತ್ತೆ ಅನ್ಕೊಂಡಿದ್ಯಾ? ಭ್ರಮೇಲ್ ಬದುಕೋದನ್ನ ಚೆನ್ನಾಗಿ ಕಲ್ತಿದ್ಯಾ. ಭ್ರಮೇಲ್ ಬದುಕಿರೋಳು ನೀನು, ವಾಸ್ತವನ ನಂಬಿರೋಳು ನಾನು. ನೋಡು, ನನ್ನ ವಿರುದ್ಧ ತುಂಬಾ ಪ್ಲಾನ್ಸ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡ. ನೀನ್ ಏನೇ ಮಾಡಿದ್ರು ಕಡೆಗೆ ಸೋಲ್ತೀಯ. ನಿನ್ ಸೋತ್ ಮುಖ ನೋಡೋದಕ್ಕೂ ನನಗೂ ಪಾಪ ಅನ್ಸುತ್ತೆ ಕಣ. ಅಕ್ಕ, ಗಂಜಿನ ಹಾಗೆ ಇಟ್ಕೊಂಡು ಕೂತಿದ್ಯಾ? ಕುಡಿಬಾರ್ದಾ? ಗಣಪತಿ, ನನ್ನಿಂದ ಐತ್ ಕುಡಿಯಕ್ ಆಗಲ್ಲ ಕಣೋ. ನಿಜವಾಗ್ಲೂ ಜ್ವರ ಬಂದಿದ್ರೆ ಒಂದ್ ಲೆಕ್ಕ, ನಾನು ಹುಷಾರಾಗಿದ್ದೀನಿ ಕಣೋ. ಈ ಉಪ್ಪು ಖಾರ ಇಲ್ಲದೆ ಇರೋ ಸಪ್ಪೆ ಗಂಜಿ ಗಂಟ್ಲಲ್ಲಿ ಹೇಗೋ ಇಳಿಯುತ್ತೆ. ನನಗಿದ್ ಬೇಡ ಕಣೋ. ಅಯ್ಯೋ ಅಕ್ಕ, ನೀನೀಗ ಇದನ್ನ ಕುಡಿದೇ ಇದ್ರೆ ಆರಾಧನಾ ಬರ್ತಾಳೆ, ನೋಡ್ತಾಳೆ, ಆಮೇಲೆ ಭಾವಂಗೆ ರಿಪೋರ್ಟ್ ಮಾಡ್ತಾಳೆ. ತಲೆನೋವೆಲ್ಲ ಬೇಕಾ? ಕಣ್ಣು ಮುಚ್ಕೊಂಡು ಗಟಗಟ ಅಂತ ಕುಡಿದ್ಬಿಡಕ್ಕ. ನನ್ನಿಂದ ಆಗಲ್ಲ. ಒಂದ್ ಪಕ್ಷ ಉಪ್ಪಿದ್ರೆ ತಿನ್ಬೋದು. ಈಗೇನು ನಿನಗೆ ಉಪ್ಪು ತಾನೇ ಬೇಕು? ಹಿಂಗೋಗಿ ಹಿಂಗ್ ತಂದ್ಬಿಡ್ತೀನಿ ಉಪ್ಪನ. ತಂದು ಸಾಯಿ. ಎಲ್ಲ ನನ್ ಕರ್ಮ. ಇವ್ರ ಮಾತು ಕೇಳ್ಕೊಂಡು ಉಸಿರು ಕಟ್ತಾ ಇದೆ ನನಗೆ. ಹೊರಗಡೆ ಹೋಗಂಗಿಲ್ಲ, ರೂಮಲ್ಲಿ ಕೂರಂಗಿಲ್ಲ. ಭಗವಂತ ಬೇಕಿತ್ತ ನನಗೆ? ಮೊದಲು ಕೈಗೆ ಸಿಗ್ಬೇಕಾಗಿರೋದೆ ಉಪ್ಪು, ಅದೇ ಸಿಗ್ತಾ ಇಲ್ವಲ್ಲ. ಪಾಪ ಅಕ್ಕ ಉಪ್ಪು ಖಾರ ಇಲ್ಲದೆ ಗಂಜಿನ ಹತ್ರ ಹೇಗ್ ಕುಡಿತಾಳೆ? ಏನ್ ಹುಡುಕ್ತಿದ್ದೀರಾ ಅಂಕಲ್? ಉಪ್ಪು. ಇದಾ?
ಉಪ್ಪು ಇಲ್ಲಿದ್ಯಾ? ನಾ ಇದನ್ನೇ ಹುಡುಕ್ತಾ ಇದ್ದೆ. ಕೊಡು. ಉಪ್ಪು ಯಾಕೆ? ಅದು ಗಂಜಿಗೆ ಹಾಕಕ್ಕ? ಅದು ಅಕ್ಕಂಗೆ ಸಪ್ಪೆ ಕುಡಿದು ಅಭ್ಯಾಸ ಇಲ್ಲ. ಇಲ್ಲ, ನಾನು ಉಪ್ಪನ್ನು ಕೊಡಲ್ಲ. ಅತ್ತೆಗೆ ಉಪ್ಪು ಕೊಡಬಾರ್ದು, ಬ್ಲಡ್ ಪ್ರೆಷರ್ ಜಾಸ್ತಿ ಇದೆ ಅಂತ ಡಾಕ್ಟರ್ ಹೇಳಿದಾರಂತಲ್ಲ. ಮಾವೇ ಹೇಳಿದ್ರು ನಂಗೆ. ಈಗ ಹುಷಾರ್ ಬೇರೆ ಇಲ್ಲ, ಉಪ್ಪು ತಿಂದು BP ಜಾಸ್ತಿ ಆಗ್ಬಿಟ್ರೆ? ನೀನ್ ಹೇಳ್ತಿರೋ ನಿಜಾನೇ, ಆದ್ರೆ ಸಪ್ಪೆ ಊಟ ಯಾರಿಗೆ ಸೇರುತ್ತೆ ಹೇಳು? ಹುಷಾರ್ ಇಲ್ದೇ ಇರೋವಾಗ ಸಪ್ಪೆ ಊಟ ದೇಹಕ್ಕೆ ಒಳ್ಳೇದು ಅಂಕಲ್. ನೀವೇನೇ ಹೇಳಿದ್ರು ನಾನು ಉಪ್ಪು ಕೊಡಲ್ಲ ಅಂದ್ರೆ ಕೊಡಲ್ಲ. ಅಪ್ಪಿ ತಪ್ಪಿ ನನ್ ಕಣ್ ತಪ್ಸಿ ಅತ್ತೆಗೆ ಉಪ್ಪು ತಗೊಂಡೋಗಿ ಕೊಟ್ರು ಮಾವಂಗ್ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಹಂಗೇನಾದ್ರು ಮಾಡ್ಬಿಟ್ಟಿಯಾ? ಮತ್ತೆ ಹೋಗಿ, ಉಪ್ಪು ಕೊಡಲ್ಲ. ಅತ್ತೆಗೆ ಹೇಗಾದ್ರೂ ಉಪಾಯ ಮಾಡಿ ಗಂಜಿ ಕುಡಿಸ್ಬಿಡಿ. ಹೋಗಿ ಹೋಗಿ ಅಂಕಲ್. ನೀನ್ ಯಾಕಮ್ಮ ಹಿಂಗ್ ಬಂದ್ ಕೂತಿದ್ಯಾ? ಏನಾದ್ರೂ ಅಂದ್ಲ ಅವಳು? ಅವಳು ಯಾಕೆ ನನಗೇನಂತಾಳೆ? ನಾನು ಅನ್ನಕ್ ಬಿಟ್ಬಿಡ್ತೀನ? ನಿನಗೆ ಹೀಗಾಗಿದೆ ಅನ್ನೋ ಬೇಜಾರಷ್ಟೇ. ಆಯ್ತಾ ಬೇಜಾರು? ನನಗೂ ಆಯ್ತು. ಎಲ್ಲೋ ಉಪ್ಪು? ಅಕ್ಕ, ನಿನ್ ಸೊಸೆ ಉಪ್ಪಿನ ಡಬ್ಬಾನೇ ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ. ಅಂದ್ರೆ ಭಾವ ನಿನಗೆ BP ಜಾಸ್ತಿ ಇದೆ, ಉಪ್ಪು ತಿನ್ನಕ್ ಕೊಡ್ಬೇಡ ಅಂತ ಹೇಳಿದಾರಂತೆ. ಅದಕ್ಕೆ ಅವಳು ಉಪ್ಪಿನ ಡಬ್ಬ ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ. ಕರ್ಮ ಕರ್ಮ. ಯಾಕೋ ಓವರ್ ಆಗಿ ಆಡ್ತಿದ್ದಾಳೆ. ಯಾರಿಗ್ ಬೇಕು ಇವಳು ತೋರ್ಸೋ ಕಾಳಜಿ? ಅಕ್ಕ, ಒಂದ್ ಮಾತು ಹೇಳ. ಏನು? ರಾಮ ಕೃಷ್ಣ ಅನ್ಕೊಂಡು ಕಣ್ಮುಚ್ಕೊಂಡು ಗಂಜಿ ಕುಡಿದ್ಬಿಡು. ನಾನಾ? ಆಗಲ್ಲ, ನೀನ್ ಕೊಡಿ. ನಾನಾ? ಹೂ, ನೀನೆ. ನನಗ್ ನಾಟಕ ಮಾಡಕ್ ಹೇಳಿದ್ದು ನೀನ ತಾನೆ? ನೀನ್ ಹೇಳಿರೋ ಸುಳ್ಳಿಗೆ ನಾನ್ ತಲೆ ಕೆಡಿಸ್ಕೊಳ್ಳಲ್ಲ. ಆರಾಧನ ಬರಕ್ಕಿಂತ ಮುಂಚೆ ಇದನ್ನ ನೀನೇ ಖಾಲಿ ಮಾಡು. ಇಲ್ಲ ಅಂದ್ರೆ ನನಗ್ ಜ್ವರನೂ ಬಂದಿಲ್ಲ, ಏನೂ ಇಲ್ಲ. ನನಗ್ ನಾಟಕ ಮಾಡಕ್ ಹೇಳಿದ್ದು ನೀನೇ ಅಂತ ನಾನೇ ಹೇಳ್ಬಿಡ್ತೀನಿ. ತಿನ್ನೋ. ನಾನಾ? ನೀನೆ ತಿನ್ನು. ಅವಳು ಬಂದ್ಬಿಟ್ರೆ? ಅಮ್ಮು, ಅವಳು ಬರ್ತಾಳೆ ಇಲ್ವಾ ನಿಂತ್ಕೊಂಡು ನೋಡೆ. ಕೆತ್ತಾಳೆ ಬೇಗ. ನೀ ಶುರು ಹಚ್ಕೋ. ಅವಳೆಲ್ಲೂ ಕಾಣಿಸ್ತಿಲ್ಲ, ಬೇಗ ಅದ್ ಮುಗಿಸಿ. ಹೌದು, ಅವಳು ಬಂದ್ರೆ ಕಷ್ಟ. ನೋಡು, ಅವಳು ಬಂದೇ ಬರ್ತಾಳೆ. ಹೇಳಿದಾಳೆ ನಾನ್ ಬರಕ್ಕಿಂತ ಮುಂಚೆ ಅದ್ ಖಾಲಿ ಮಾಡ್ಬೇಕು ಅಂತ. ಮಾಡು ಖಾಲಿ. ಹೇಗಕ್ಕ ಕುಡಿಲಿ? ಇದ್ರಲ್ಲಿ ಉಪ್ಪಿಲ್ಲ, ಖಾರ ಇಲ್ಲ. ನೀನೇ ಹೇಳ್ದಲ್ಲ ಸಪ್ಪೆ ಅಂತ. ಬಿಸಿ ಬೇರೆ. ನನಗ್ ಬರೀ ಸುಲಭವಾಗಿ ಹೇಳ್ಬಿಟ್ಟೆ ರಾಮ ಕೃಷ್ಣ ಹೇಳ್ಕೊಂಡ್ ಕುಡಿ ಅಂತ. ಈಗ ನೀನು ಹಂಗೆ ರಾಮ ಕೃಷ್ಣ ಹೇಳ್ಕೊಂಡು ಮುಗ್ಸು. ಬಂದ್ಲು ಬೇಗ. ನುಂಗೋ ಬೇಗ, ನುಂಗು ಸಾಯಿ. ಬಂದು ಬಿಡ್ತಾಳ ಕಣೋ. ಬಿಸಿನಾ ನುಂಗಕ್ಕಾಗ್ತಿಲ್ವಾ? ಅತ್ತೆ ಖಾಲಿ ಮಾಡಿದ್ರ? ಗುಡ್ ಗರ್ಲ್ ನೀವು. ಅಂಕಲ್, ಇದೇನಿದು ನಿಮ್ ಮುಖ? ಅತ್ತೆ ಏನಾಯ್ತು ಇವ್ರಿಗೆ? ಏನೋ ನನಗ್ ಗೊತ್ತಿಲ್ಲ. ನೀನ್ ಆಚೆ ಹೋದ್ರೆ ನಾನ್ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಸರಿ ಅತ್ತೆ, ಹೋಗ್ತೀನಿ. ಮಾವನ ಹತ್ರ ಡಾಕ್ಟರ್ಗೆ ಫೋನ್ ಮಾಡೋದಕ್ಕೆ ಹೇಳಿದೀನಿ. ನಿಮ್ಗೆ ಫೋನಲ್ಲೇ ಮೆಡಿಸಿನ್ ಕೊಡ್ತಾರಂತೆ. ನಾನು ಟ್ಯಾಬ್ಲೆಟ್ ತಂದ್ಕೊಡ್ತೀನಿ, ಅಲ್ಲಿವರೆಗೂ ನಿದ್ದೆ ಮಾಡ್ತೀರಿ. ಮಾಡ್ತೀರಾ ಅಲ್ವಾ? ಮಾಡ್ತೀನಿ. ಬಿಸಿ, ಉಗ್ಲಕ್ಕೂ ಆಗದೆ ನುಂಗಕ್ಕೂ ಆಗದೆ ನಾಲ್ಗೆ ಸುಟ್ಟಾಯ್ತು. ಆಗಲ್ಲ ಅಮ್ಮು, ನನ್ ಕೈಲಿ ಈ ನಾಟಕ ಮಾಡಕ್ ಆಗಲ್ಲ. ಆ ಆರಾಧನ ಕೊಡ್ತಾ ಇರೋ ಹಿಂಸೆ ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಕಣೆ.
ಹೌದಮ್ಮ, ಯಾಕೋ ತುಂಬಾ ಓವರ್ ಆಗಿ ಆಡ್ತಿದ್ದಾಳೆ. ಅಲ್ಲ, ಈ ಅಪ್ಪ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅವಳಿಗೆ ಯಾಕೆ ಕೊಟ್ರು? ನೋಡು, ಎಲ್ಲ ಆಗಿದ್ದು ನಿಮಗಳಿಂದಾನೆ. ನಾನು ಹೇಳ್ದೆ ತಾನೆ, ನಿಮ್ಮಿಬ್ರಿಗೂ ಕ್ಲಿಯರ್ ಆಗಿ ಹೇಳ್ದೆ ತಾನೆ ನನ್ಗೆ ನಾಟಕ ಪಾಠ ಎಲ್ಲ ಮಾಡಕ್ ಬರಲ್ಲ ಅಂತ. ನನ್ ಮಾತು ಕೇಳಿದ್ರ? ಅವಳು ಬೇರೆ ಈಗ ಮಾತ್ರ ತಂದ್ಕೊಡ್ತೀನಿ ಅಂದಿದ್ದಾಳೆ. ನನಗೆ ಹೇಗ್ ತಿನ್ನಕ್ಕಾಗತ್ತೆ ಅದನ್ನ? ಅಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ, ಅದಕ್ಕೆ ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ನೀನ್ ಸುಮ್ನೆ ಮಲ್ಕೋ. ಸುಮ್ನೆ ಹಾಡ್ ಹಗ್ಲಲ್ಲಿ ಮಲ್ಕೋ ಅಂತಾನೆ ನಿದ್ದೆ ಬರುತ್ತೇನೆ. ಶೆಕೆ ಬೇರೆ ಕಿತ್ಕೊಂಡ್ ಬರ್ತಾ ಇದೆ. ಏ ಗಣಪತಿ, AC ಹಾಕೋ. ಅಮ್ಮ, ನೀನ್ ವರಿ ಮಾಡ್ಕೋಬೇಡ, ಒಂದ್ ಸ್ವಲ್ಪ ಹೊತ್ತು ನಾಟಕ ಮುಂದುವರ್ಸು ಪ್ಲೀಸ್. ಸಂಜೆ ಮೇಲೆ ನಾನು ಹುಷಾರಾದೆ ಅಂತ ಹೇಳ್ಬಿಡು. ಮೂವಕ್ಕ, ಇದು ಒಳ್ಳೆ ಪ್ಲಾನು. ಇದೊಳ್ಳೆ ಬಿಸಿ ತುಪ್ಪ ಬಾಯಲ್ಲಿ ಇಟ್ಕೊಂಡಂಗಾಯ್ತು. ಉಳಿಯಕ್ಕೂ ಆಗ್ತಾ ಇಲ್ಲ, ನುಂಗಕ್ಕೂ ಆಗ್ತಾ ಇಲ್ಲ. ಹಾಳಾಗಿ ಹೋಗ್ಲಿ, ಮಾಡ್ತೀನಿ. ನೋಡು, ಇನ್ನೊಂದ್ಸಲ ಆರಾಧನಾ ನನ್ನ ರೂಮಿಗೆ ಬಂದು ಗಂಜಿ ಕುಡಿರಿ, ಔಷಧಿ ತಗೊಳ್ಳಿ ಅಂತ ನನ್ನ ತಲೆ ತಿನ್ಬಾರ್ದು. ನಾನು ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಭಯ ಆಗುತ್ತೆ ಕಣೆ ಅಮ್ಮು. ಅವಳು ನನ್ನ ಹತ್ರ ಬರ್ದೇ ಇರೋ ತರ ನೀವಿಬ್ರು ನೋಡ್ಕೋಬೇಕು ಅಷ್ಟೇ. ಆವಾಗಷ್ಟೇ ನಾನ್ ನೀವಿಬ್ರು ಹೇಳಿದ ಮಾತನ್ನ ಕೇಳೋದು. ಆಯ್ತಕ್ಕ, ಅದನ್ನ ನಾನ್ ನೋಡ್ಕೋತೀನಿ. ಅತ್ತೆ, ಏನ್ ಬಂದಿದ್ದು? ಅತ್ತೆಗೆ ಮಾತ್ರೆ ಕೊಡೋಣ ಅಂತ ಬಂದೆ. ಮಲಗಿದ್ದಾರೆ, ಅಲ್ಲಿಡು, ಎದ್ಮೇಲೆ ಕೊಡ್ತೀನಿ. ಬೇಡ, ಅತ್ತೆ ಎದ್ಮೇಲೆ ನಾನೇ ಬಂದು ಕೊಡ್ತೀನಿ. ಸರಿ ಸರಿ. AC ಯಾಕೆ ಆನ್ ಆಗಿದೆ? ಯಾಕೆ ಆನ್ ಆಗಿದೆ ಅಂದ್ರೆ ಸೆಕೆಲ್ AC ಇಲ್ದೆ ಇರಕ್ಕಾಗತ್ತಾ? ಅಯ್ಯೋ, ಅತ್ತೆಗೆ ಜ್ವರ ಜಾಸ್ತಿ ಆಗ್ತಿದೆ. AC ಆನ್ ಆಗಿದ್ರೆ ಜ್ವರ ಜಾಸ್ತಿ ಆಗಲ್ವಾ? ಆಫ್ ಮಾಡಿ ಅಂಕಲ್. ಬೇಡಮ್ಮ ಬೇಡ, ನೀವಿಬ್ರು ಇಷ್ಟೊತ್ತು ಅತ್ತೆ ನೋಡ್ಕೊಂಡಿದ್ದೀರಾ ಸಾಕು. ಇನ್ಮೇಲೆ ನಾನು ನೋಡ್ಕೋತೀನಿ, ನೀವು ಹೋಗಿ.